ಛಾಯಾಗ್ರಾಹಕರ ಮೇಲಿನ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸಿ ರಾಮದುರ್ಗ ತಾಲೂಕು ವೃತ್ತ ನಿರಂತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ರಾಮದುರ್ಗ ಸಂಘದ ಪದಾಧಿಕಾರಿಗಳು ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಬೆಂಗಳೂರಿನ ಶಿವಾಜಿನಗರದ ಸೈನ್ಸ್ ಕಲ್ಯಾಣ ಮಂಟಪದಲ್ಲಿ ವೃತ್ತಿ ನಿರಂತ ಛಾಯಾಗ್ರಾಹಕನ ಮೇಲೆ ಹಲ್ಲೆ ನಡೆಸಿದ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿದರು. ವೃತ್ತಿ ನಿರಂತ ಛಾಯಾಗ್ರಾಹಕ ಕ್ಯಾಮೆರಾ ಪರಿಕರ ಕಳ್ಳತನ, ಸ್ಟುಡಿಯೋಗಳಲ್ಲಿ ಕಳ್ಳತನ ಮತ್ತು ಛಾಯಾಗ್ರಾಹಕರನ್ನು ರಸ್ತೆಗೆ ಅಡ್ಡಗಟ್ಟಿ ಪರಿಕರಗಳನ್ನು ವಶಪಡಿಸಿಕೊಳ್ಳುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಅತಿ ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಂಡ ವೃತ್ತಿಪರರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಛಾಯಾಗ್ರಾಹಕರ ರಕ್ಷಣೆ ಮತ್ತು ಪರಿಕರಗಳ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಛಾಯಾಗ್ರಾಹಕನ ಹಲ್ಲೆಗೊಳಗಾದ ನ್ಯಾಯ ಕೊಡಿಸಲು ಪೊಲೀಸರು ಕ್ರಮ ಜರುಗಿಸಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕು ವೃತ್ತಿ ನಿರಂತ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ರಾಮದುರ್ಗ ಗೌರವ ಅಧ್ಯಕ್ಷರು ರಮೇಶ್ ರಾಯಬಾಗ್, ವಿಜಯ್ ನಾಯಕ್, ಅಧ್ಯಕ್ಷರು ಸಿದ್ದು ಮೋಹಿತೆ, ಉಪಾಧ್ಯಕ್ಷರು ಅಕ್ಷಯ್ ಯಾದವಾಡ್, ಕಾರ್ಯದರ್ಶಿಗಳು ಸೋಮೇಶ್ವರ್ ಕುಂದರಗಿ, ಖಜಾಂಚಿ ಬಸವರಾಜ್ ಪಾರ್ಕಿ, ಸಹ ಕಾರ್ಯದರ್ಶಿ ವೀರಣ್ಣ ಕಟ್ಟಿಮನಿ, ಬಾಲನಗೌಡ ಪಾಟೀಲ್, ಮಾಂತೇಶ್ ಗೋಡಿ, ಮಾರುತಿ ಪತ್ತಾರ್, ಮೌನೇಶ್ ಪತ್ತಾರ್, ಸಿದ್ದಪ್ಪ ಬೂತಲಿ, ಸೂರ್ಯಬಾನ್ ಖಾನೆಪೇಟ್, ರಾಮದುರ್ಗ, ಬಟರ್ಕಿ, ಸಾಲಹಳ್ಳಿ, ಕಟೋಳ್ ಗ್ರಾಮದ ಛಾಯಾಗ್ರಾಹಕರು ಸದಸ್ಯರು ಭಾಗವಹಿಸಿದರು. ವರದಿ ರಾಘವೇಂದ್ರ ಪಿ ದೊಡ್ಮನಿ, ಯುಕಿ ಫಸ್ಟ್ ನ್ಯೂಸ್, ರಾಮದುರ್ಗ. ಪಕ್ಕಕ್ಕೆ ನಿಲ್ಬೇಕಂತ ಒಂದು ವೃತ್ತಿ ಛಾಯಾಗ್ರಾಹಕರ ವೃತ್ತಿ ಅಂತ ವೃತ್ತಿಗೆ ಇವತ್ತು ಅವಮಾನ, ಈ ಒಂದು ವೃತ್ತಿಯ ಬಾಂಧವನ ಮೇಲೆ ಇವತ್ತು ಹಲ್ಲೆ ಮಾಡಿದ ತೀರ ಖಂಡನೀಯ. ಹೀಗಾಗಿ ಕರ್ನಾಟಕದಾದ್ಯಂತ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಈ ಒಂದು ಛಾಯಾಗ್ರಾಹಕರ ಅಸೋಸಿಯೇಷನ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರಿಗೆ ನಾವು ಮನವಿಯನ್ನ ಮಾಡ್ತೇವೆ. ಇವತ್ತು ಛಾಯಾಗ್ರಾಹಕನ ಪರಿಸ್ಥಿತಿ ಅತಿ ಕಷ್ಟಕರ ದಿನಮಾನಗಳ ಆಗ್ತಾ ಇದ್ದಾವೆ. ಯಾಕಂತಂದ್ರೆ ಮದುವೆ ನಿಮಿತ್ತ ಚಿತ್ರೀಕರಣವಾದಾಗ ರಾತ್ರಿ ಸುಮಾರು 1 ಗಂಟೆ 2 ಗಂಟೆ ಅವರು ಮನೆಗೆ ಮರಳಬೇಕಂದ್ರೆ ಆಗುತ್ತೆ. ಆ ಸಂದರ್ಭದಲ್ಲಿ ಇವತ್ತಿನ ಕ್ಯಾಮ್ರಾಗಳ ಕಿಮ್ಮತ್ತು ಸಹ ಅತಿ ಹೆಚ್ಚಿಗೆ ಇದೆ. ಡಿಜಿಟಲ್ ಹೇಗೆ ಮುಂದುವರಿತಾ ಇದೆ ಅದರ ಪ್ರಕಾರ ಒಂದು ಕ್ಯಾಮ್ರಾ ಭಾವ ಕೂಡ ಇವತ್ತು ಅತಿ ಹೆಚ್ಚಿನ ಭಾವಕ್ಕೆ ಮಾರಾಟ ಆಗ್ತಾ ಇದೆ. ಅಂತ ಅತಿ ಹೆಚ್ಚು ತುಟ್ಟಿ ಅಂತ ಕ್ಯಾಮ್ರಾಗಳನ್ನ ಇವತ್ತು ಹಾಕೊಂಡು ಆ ಒಂದು ಛಾಯಾಗ್ರಾಹಕ ಮನೆಗೆ ಹೋಗ್ತಿರ್ಬೇಕಾದ್ರೆ ಆ ಒಂದು ಕ್ಯಾಮ್ರಾಗಳನ್ನ ಕಸ್ಕೊಂಡು ಕಳ್ಳತನ ಮಾಡುವ, ದರೋಡೆ ಮಾಡುವಂತ ಅನೇಕ ಘಟನೆಗಳು ಇವತ್ತು ಕರ್ನಾಟಕದಾದ್ಯಂತ ಕಂಡು ಬಂದಿದೆ. ಹೀಗಾಗಿ ಆ ಒಂದು ಛಾಯಾಗ್ರಾಹಕನ ರಕ್ಷಣೆ ಇವತ್ತು ಅತ್ಯಮೂಲ್ಯ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಮ್ಮಲ್ಲಿ ನಾವು ವಿನಂತಿಸ್ಕೊಳ್ತೇವೆ. ನಿಮ್ಮ ಎಷ್ಟೋ ಕಾರ್ಯಕ್ರಮಗಳಿಗೆ ಇದೇ ನಮ್ಮ ತಂಡದಿಂದ, ಇದೇ ನಮ್ಮ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಅನೇಕ ಚಿತ್ರೀಕರಣವನ್ನ ನಾವು ಮಾಡಿಕೊಟ್ಟಿದ್ದೇವೆ. ಅದರ ರೀತಿ ನಾವು ನಮ್ಮ ಕಾರ್ಯಕ್ಕೆ ಬದ್ಧರಾಗಿದ್ದೇವೆ. ನೀವು ಕೂಡ ನಿಮ್ಮ ಅಧಿಕಾರಾವಧಿಯಲ್ಲಿ ಈ ಒಂದು ಸಂಘಟನೆಯ ಬಾಂಧವರಿಗೆ, ಈ ಒಂದು ವೃತ್ತಿ ಬಾಂಧವರಿಗೆ ನಾವು ರಕ್ಷಣೆಯನ್ನ ಒದಗಿಸುವುದರ ಮೂಲಕ ಈ ಒಂದು ಸಂಘಟನೆ ನಮಗೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಛಾಯಾಗ್ರಾಹಕರಿಗೆ ಬೇಕಾಗುವಂತ ನಾವು ನಿಮಗೇನು ಯಾವುದೇ ರೀತಿಯ ಸೌಲಭ್ಯಗಳನ್ನು ನಾವು ಕೇಳ್ತಾ ಇಲ್ಲ. ಛಾಯಾಗ್ರಾಹಕರಿಗೆ ರಕ್ಷಣೆ ಆಗಲಿ, ರಕ್ಷಣೆಗೆ ಛಾಯಾಗ್ರಾಹಕರಿಗಾಗಿ ಒಂದು ಕಾನೂನನ್ನು ರೂಪಿಸಿಕೊಂಡು ನಮ್ಮ ಮೇಲೆ ಹಲ್ಲೆ ಆದರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಯಾವ ತರ ಕೆಲಸ ಮಾಡಬೇಕಾದ್ರೆ ಅವ್ರ ಮೇಲೆ ಹಲ್ಲೆಗಳಾದ್ರೆ ಕಾನೂನು ರೀತಿ ಯಾವ ಕ್ರಮಗಳಾಗ್ತವೆ, ಅದೇ ರೀತಿ ಒಬ್ಬ ಛಾಯಾಗ್ರಾಹಕ ಕೂಡ ಇವತ್ತು ಸರ್ಕಾರಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಹೀಗಾಗಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಆಗ್ತಂದ್ರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮಕ್ಕಾಗಿ ಒಂದು ಕಾನೂನನ್ನ ಜಾರಿಗೊಳಿಸಬೇಕಂತ ಈ ಮೂಲಕ ನಾವು ಮಾನ್ಯ ತಹಶೀಲ್ದಾರ್ ರಾಮದುರ್ಗ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನ ಕೊಡ್ತಾ ಇದ್ದೇವೆ. ಈ ವಿನಂತಿ